ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಎಂದಿಗೂ ನಿಮ್ಮ ಅದೃಷ್ಟವನ್ನ ನಂಬ್ಕೊಂಬೇಡಿ, ಬದಲಿಗೆ ಪ್ರಾಮಾಣಿಕತೆಯನ್ನ ನಂಬ್ಕೊಳ್ಳಿ ಅಂತ ಹೇಳಿರುವಂತಹ ಹಿರಿಯರ ಮಾತಿನಂತೆ ನಡೆಯೋಣ ಅಂತ ಹೇಳ್ತಾ ಬನ್ನಿ, ಎಂದಿನಂತೆ ಯಾರು ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಹೌದು, ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಇವತ್ತು ಸೋಮವಾರ, ಯಾವೆಲ್ಲ ಒಂದು ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಜೊತೆಗೆ ಇವತ್ತು ನಮ್ಮ ದಿನ ಭವಿಷ್ಯ ಹೇಗಿದೆ ಗುರುಜಿ? ಅತಿ ಮುಖ್ಯವಾಗಿ ನಾಳೆ ಗುರು ಪೌರ್ಣಮಿ. ನೋಡಿ, ನಾಳೆ ಗುರು ಪೌರ್ಣಮಿ ಅನ್ನುವ ಒಂದು ಉತ್ಸವ, ಸಂಭ್ರಮ ಇವತ್ತಿನಿಂದಲೇ ಆರಂಭ. ಎಲ್ಲೆಲ್ಲೂ ಶಿರಡಿಯಲ್ಲಿ ಸಾಯಿಬಾಬಾ ಉತ್ಸವ ಆರಂಭ ಇವತ್ತಿನಿಂದ. ಬಹು ವಿಶೇಷವಾಗಿ ಆಯಿತು ಅಂದರೆ ನೀವುಗಳೆಲ್ಲರೂ, ನಿಮಗೆ ಅಂತ ಒಬ್ಬ ಗುರು ಇದ್ದೇ ಇರ್ತಾರೆ. ಎಲ್ಲಾದರೂ ಮಾರ್ಗದರ್ಶಕರಾಗಿಯೋ, ಸ್ನೇಹಿತರ ರೂಪದಲ್ಲಿಯೋ, ಪತ್ನಿಯಾಗಿಯೋ, ಸಂಗಾತಿಯಾಗಿಯೋ, ಗಂಡನಾಗಿಯೋ, ತಂದೆಯಾಗಿಯೋ, ಮಗನ ರೂಪದಲ್ಲೋ, ಎಲ್ಲಿಯಾದರೂ ಒಬ್ಬ ಗುರುವಾಗಿ ಅಂಧಕಾರವನ್ನು ತೊಲಗಿಸ್ತಕ್ಕಂಥ ಒಂದು ಭಾವಾರ್ಥದಲ್ಲಿ ಒಬ್ಬ ಗುರು ಆತ್ಮೀಯ ನಿಮ್ಮೊಳಗೇ ಇರಬಹುದು. ಯಾರು ಕಲಿಯುತ್ತಿರುವವನೋ ಅವನೇ ಗುರುವಾಗಬಲ್ಲ. ಯಾರು ಇನ್ನು ಕಲಿಯಬೇಕೆನ್ನುತ್ತಾನೋ ಅವನೇ ನಿಜವಾದ ಗುರು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸೊ ಅದರಿಂದ ಎಲ್ಲ ತಿಳ್ಕೊಂಡಿದ್ದೀವಿ ಅನ್ನತಕ್ಕಂಥ ಆಭಾಸಕ್ಕೆ ಒಳಗಾಗಬೇಡಿ. ಇಂತಹದ್ದೇ ನೋಡಿ, ಒಮ್ಮೆ ಒಂದು ಗುರು ಹತ್ರ ಒಬ್ಬ ಶಿಷ್ಯ, ತುಂಬ ಆತ್ಮೀಯ ಶಿಷ್ಯ, ಪರಮ ಭಕ್ತ, ಯಾವಾಗಲೂ ಆರಾಧನೆ ಮಾಡ್ತಕ್ಕಂಥವನು, ಭಾರೀ ಶ್ರೀಮಂತ, ತುಂಬ ದೊಡ್ಡ ವ್ಯವಹಾರಗಳಿದ್ದಂಥವನು, ಎಲ್ಲ ನಷ್ಟ ಆಗಿ ಮುಳುಗು ಹೋಗಿ ಪೂರ್ತಿಯಾಗಿ ಇನ್ಯಾವುದೂ ಇಲ್ಲ, ಬೀದಿಗೆ ಬಂದು ನಿಂತಂಥ ಒಂದು ಭಾವ, ಬಂದು ಕಣ್ಣೀರು ಹಾಕ್ತಾ ಕಾಲು ಹಿಡ್ಕೊಬಿಡ್ತಾನಂತೆ ಗುರು ಹತ್ರ. ಗುರುಗಳೇ, ಪೂರ್ತಿ ಮುಳುಗೋಗ್ಬಿಟ್ಟೆ, ಪೂರ್ತಿಯಾಗಿ ಮುಳುಗೋಗ್ಬಿಟ್ಟೆ. ಶತಪ್ರಯತ್ನ, ನೀವು ಹೇಳಿದ ಮಾತುಗಳನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಶತಪ್ರಯತ್ನ ಮಾಡಿದೆ, ಆಗಲೇ ಇಲ್ಲ ಗುರುಗಳೇ, ಸೋತು ಹೋಗ್ಬಿಟ್ಟೆ. ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಸೋಲು, ನನ್ನ ಕೈಯಲ್ಲಿ ಇನ್ನು ಆಗೋದಿಲ್ಲ ಅಂತ. ಗುರುಗಳು ಹಾಗೇ ಮುಖ ನೋಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರಂತೆ. ತಮ್ಮ ರೂಮಿನ ಒಳಗಡೆ, ತಾವು ಧ್ಯಾನ ಮಾಡ್ತಿದ್ದಂಥ ರೂಮ್ಗೆ ಆತನನ್ನು ಒಂದು ಕಡೆ ಕುಂದರಿಸಿ, ಇಲ್ಲೇ ಕುಳಿತುಕೋ, ಇಲ್ಲೊಂದು ಪುಟ್ಟದಾದಂಥ ಒಂದು ವೈಬ್ರೇಷನ್ ಇದೆ, ಪ್ರಕಂಪನ, ಇದನ್ನು ಗಮನಿಸಿ ನೋಡು, ನಿನಗೆ ಉತ್ತರ ಸಿಗುತ್ತೆ. ನೀನು ನಿಜವಾಗಲೂ ನಿನ್ನ ಒಂದು ಸೋಲನ್ನು ಪರಾಮರ್ಶಿಸಿಕೊಂಡರೆ, ಎಲ್ಲ ಕಳ್ಕೊಂಡಿದ್ದೀಯಾ ಅಂದ್ಕೊಂಡು ತಕ್ಕಂಥ ಭಾವ ಇದ್ದರೆ, ನಿನಗೆ ನನ್ನ ಮೇಲೆ ಅಚಲವಾದ ನಂಬಿಕೆ ಇದ್ದರೆ, ಹಾಗೂ ಅದಕ್ಕೂ ಮೀರಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ನೋಡಪ್ಪ ಅಂತ ಹೇಳಿ ಹೊರಟೋಗ್ತಾರಂತೆ. ನೋಡಿದ್ರೆ 4 ಗೋಡೆ, ಒಂದು ಮಂದವಾದ ದೀಪ ಉರಿತಿದೆ, ಒಂದು ಪುಟ್ಟ ಆಸನ, ಅವರಿಗೆ ಬೇಕಾದಂಥ ಒಂದು ಪುಟ್ಟ ಹಾಸಿಗೆ ಮಡಚಿಟ್ಟಿದ್ದಾರೆ, 1-2 ಪುಸ್ತಕಗಳಷ್ಟೇ, ಒಂದು 2-3 ಧ್ಯಾನದ ಒಂದು ಫೋಟೋಗಳಿದೆ. ಈ ಭಕ್ತ ಅನ್ಕೋತಾನಂತೆ, ಇಲ್ಲಿ ಏನು ಉತ್ತರ ಸಿಗುತ್ತೆ? ನಾನು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕಳ್ಕೊಬಿಟ್ಟಿದ್ದೇನೆ, 100 ಕೋಟಿ ಅರಸೊತ್ತಿಗೆ ಕಳ್ಕೊಬಿಟ್ಟಿದ್ದಾನೆ, ಅಧಿಕಾರ ಕಳ್ಕೊಬಿಟ್ಟಿದ್ದಾನೆ, ಹೆಂಡತಿ ಮಕ್ಕಳು ಸಮೇತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಸೋಲು ಅನ್ನೋದು ನಾನೇ ಆಗ್ಬಿಟ್ಟಿದ್ದೇನೆ ಅನ್ನೋ ಒಂದು ಭಾವಾರ್ಥದಲ್ಲಿ ಏನೋ ಇರಬೇಕು. ಗುರುಗಳ ಸೂಕ್ಷ್ಮತೆ ನೋಡೋಣ ಅಂತ ಹಾಗೇ ಕುಳಿತು ಧ್ಯಾನ ಮಾಡ್ತಾನೆ. ಕಳೆದುಕೊಂಡಿದ್ದೇ ಚಿಂತೆ, ಮುಂದಕ್ಕೆ ಹೋಗೋದು ಏನೂ ಗೊತ್ತಾಗ್ತಿಲ್ಲ. ಹೀಗೇ ಕುಳಿತು ಹಾಗೇ ನೋಡ್ತಿರ್ಬೇಕಾದ್ರೆ ಅವನಿಗಲ್ಲೊಂದು ಪುಟ್ಟ ಕದಲಿಕೆ ಕಾಣಿಸುತ್ತೆ. ಆದರೂ ಅರ್ಥ ಆಗೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಗುರುಗಳು ಬರ್ತಾರೆ ಒಳಗಡೆ. ಉತ್ತರ ಸಿಕ್ಕುತ್ತೋ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ ಅಂತ. ಹೊಚ್ಚಪ್ಪ, ಆ ಮೂಲೆಯಲ್ಲಿ ನೋಡು ಅಂತ ಹೇಳ್ತಾರಂತೆ. ನೋಡಿದೆ ಗುರುಗಳೇ, ಅಲ್ಲೇನಿದೆ? ಏನೂ ಇಲ್ಲ ಗುರುಗಳೇ, ಸೂಕ್ಷ್ಮವಾಗಿ ಗಮನಿಸು. ಏನೂ ಇಲ್ಲ ಗುರುಗಳೇ, ನೋಡು. ಮತ್ತೆ ನೋಡಿದ್ರೆ ಒಂದು ಪುಟ್ಟ ಜೇಡರ ಬಲೆ ಕಟ್ತಾ ಇತ್ತಂತೆ. ಹೋಗು, ಆ ಬಲೆಯನ್ನು ಕೆದಕ್ ಹಾಕು ಅಂತ ಹೇಳಿದ್ರಂತೆ. ಹೋಗ್ಬಿಟ್ಟು ಆ ಬಲೆಯನ್ನು ಮಾತ್ರ ಕೆದಕ್ ಹಾಕದಂತೆ. ಬಂದು ಕುತ್ಕೊ ಅಂದ್ರಂತೆ. ಕುತ್ಕೊಂಡ್ಮೇಲೆ ತಿಂಡಿ ಉಪಹಾರ ತಗೋ, ಮಾರನೇ ದಿನ ಬಂದು ಇಲ್ಲಿ ಕುಳಿತುಕೋ ಅಂತ ಹೇಳಿದ್ರಂತೆ. ಮತ್ತೆ ಹೇಗೆ ಮಾರನೇ ದಿನ ಬಂದಾಗಲೂ ಗುರೂಜಿ ಬರೋದು, ಅಲ್ಲಿ ಮೂಲೆ ನೋಡು ಅನ್ನೋದು, ಮತ್ತಿನ್ನೊಂದು ಬಲೆ ಇರೋದು, ಅದನ್ನು ಮತ್ತೆ ಕೆದಕ್ ಹಾಕು ಅನ್ನೋದು, ಹೀಗೆ ಸುಮಾರು ಒಂದು 45 ದಿನ ಶಿಷ್ಯರಿಗೆ ಅರ್ಥನೇ ಆಗಲಿಲ್ವಂತೆ. ಇಂತಹದೇ ಒಂದು ಪೌರ್ಣಮಿ ಗುರುಗಳು ಮತ್ತೆ ಬಂದ್ರಂತೆ. ಶಿಷ್ಯನನ್ನು ಮತ್ತೆ ಆ ಬಲೆಯನ್ನು ನೋಡು ಅಂದ್ರಂತ. ಹಾ ಗುರುಗಳೇ,
ಹೋಗಿ ಕೆದಕ್ಲ ಗುರುಗಳೇ, ಎಲ್ಲ ಕಿತ್ತಾಕ್ಲ ಅಂತ. ನೀನು ಕಿತ್ತಾಕಿದ್ರು ಅದು ಕಟ್ಟುತ್ತೋ ಅಂತ ಹೇಳಿದ್ರಂತೆ. ಹೌದು ಗುರುಗಳೇ, ಹಾಗೆ ನಿನ್ನ ಸೋಲು ಅದು ಬಲೆ ಅಂದರೆ. ನೋಡು, ಆ ಜೇಡ ಇಷ್ಟು ಒಂದು ಸಣ್ಣ ಜೀವ ತಾನು ಕಷ್ಟಪಟ್ಟು ನೇಯುತ್ತೆ. ಅದು ನೇಯ್ಗೆ ಥರ ಒಂದೊಂದೇ ಪುಟ್ಟದಾಗಿ, ಯಾರ ಸಹಾಯವಿಲ್ಲ, ಅದಕ್ಕೆ ಬಂಧುಗಳಿಲ್ಲ, ಮಿತ್ರರಿಲ್ಲ, ಸ್ನೇಹಿತರಿಲ್ಲ, ದೇವರಿಲ್ಲ, ಗುರುವಿಲ್ಲ, ಆತ್ಮೀಯಲಿಲ್ಲ, ಏನೂ ಇಲ್ಲ. ಆದರೂ ತನ್ನ ಉಸಿರನ್ನೇ ಪಣವಾಗಿಟ್ಟು ಬಲೆ ಕಟ್ಟುತ್ತೋ. ನಾವು ಕೆದಕ್ತಾನೇ ಇದ್ದೀವಿ, ಮತ್ತೆ ಕಟ್ತಿದೆ. ನಾವು ಕೆದಕ್ತಾನೇ ಇದ್ದೀವಿ, ಮತ್ತೆ ಕಟ್ತಿದೆ. ಅಂದರೆ ಜಸ್ಟ್ ಡೂ ಇಟ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಮತ್ತೆ ಮತ್ತೆ ಪ್ರಯತ್ನ, ಮರಳಿ ಪ್ರಯತ್ನ, ಮರಳಿ ಪ್ರಯತ್ನ. ನೋಡಿ, ಅದೇನಾದರೂ ಬೇಜಾರು ಮಾಡ್ಕೊಂತ ಕಣ್ಣೀರು ಹಾಕ್ತಾ, ಅಯ್ಯೋ ನನ್ನ ಗೂಡು ಹೋಯ್ತು, ಅದರಲ್ಲೇ ಆಹಾರ ಬರೋದು, ಅದರಲ್ಲೇ ನನ್ನ ಜೀವನ ಕಟ್ಟೋದು ಅಂತ ಬೇಜಾರು ಪಡ್ತಾ ಮತ್ತೆ ಕಟ್ಟಿದೆ ನೋಡು. ಶಿಷ್ಯನಿಗೆ ಆಶ್ಚರ್ಯ ಆಗಿಬಿಡ್ತಂತೆ. ಒಂದು ಪುಟ್ಟ ಮೂಕ ಜೀವಿಯಾದಂಥ ಜೇಡನಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ, ಯೋಚನಾ ಶಕ್ತಿ, ಧೀಶಕ್ತಿ, ಮನೋಶಕ್ತಿ, ನಾನು ಅಸಾಧ್ಯದವನು ಇನ್ನೆಷ್ಟು ಮಾಡ್ಬೋದು ಅಂತ ಪಾದಗಳಿಗೆ ಬಿದ್ದು ಹೋದನಂತೆ. ಮತ್ತೆ ತನ್ನ ಸಾಮ್ರಾಜ್ಯ, ಅರಸೊತ್ತಿಗೆಯನ್ನು ಕಷ್ಟಪಟ್ಟು ಪಡ್ಕೋತಾನಂತೆ. ಹಾಗೆ ನಮ್ಮ ಜೀವನದಲ್ಲಿ ಎಡರು ತೊಡರುಗಳು ಸಣ್ಣ ಪುಟ್ಟದಾಗಿ ಬಂದಿದ್ದನ್ನೇ ನಾವು ದೊಡ್ಡದು ಅನ್ಕೋಬಿಡ್ತೇವೆ. ಎಲ್ಲವೂ ಮಾಯ. ನಮ್ಮ ಕೆಲಸ ಇಷ್ಟೇ, ಮರಳಿ ಪ್ರಯತ್ನ, ಮರಳಿ ಪ್ರಯತ್ನ, ಮರಳಿ ಪ್ರಯತ್ನ. ಆಗ್ಲಿಲ್ವಾ, ಇನ್ನೊಂದ್ಸಲಿ ಮರಳಿ ಪ್ರಯತ್ನ, ಮರಳಿ ಪ್ರಯತ್ನ, ಮರಳಿ ಪ್ರಯತ್ನ. ಅಯ್ಯೋ ಬೇಜಾರಾಯ್ತಪ್ಪ, ಮತ್ತೆ ಮರಳಿ ಪ್ರಯತ್ನ. ಅಷ್ಟೇ ನಮ್ಮ ಕೆಲಸ. ಏನು ಮಾಡ್ತೀವಿ ಹೇಳಿ? ಮರಳಿ ಪ್ರಯತ್ನ ಪ್ರತಿನಿತ್ಯ ತಿಂತೀವಿ ತಾನೆ. ಮರಳಿ ತಿಂತೇವೆ, ಬೆಳಿಗ್ಗೆ ತಿಂತೇವೆ, ಮಧ್ಯಾಹ್ನ ತಿಂತೇವೆ, ಸಂಜೆ ತಿಂತೇವೆ, ರಾತ್ರಿ ತಿಂತೇವೆ, ಮತ್ತೆ ಬೆಳಿಗ್ಗೆ ತಿಂತೇವೆ, ಮತ್ತೆ ಮಧ್ಯಾಹ್ನ. ಯಾವತ್ತಾದ್ರೂ ಬೇಜಾರಾಯಿತು ಅಂತ ಈ ಕೈಗೂ ಬಾಯಿಗೂ ರೆಸ್ಟ್ ಕೊಡ್ತೇವೋ? ಇಲ್ವಲ್ಲ. ಅಯ್ಯೋ ಬೇಜಾರಾಗುತ್ತೆ ಬಟ್ಟೆ ಹಾಕೊಳ್ಳೋಕ್ಕಿಂತ ನಗ್ನ ತೆಗೆದುಬಿಟ್ಟು ಹೋಗ್ತೀವೋ? ಅಯ್ಯಯ್ಯಪ್ಪ ಅಂತ ಹೀಗೆ ಮುಚ್ಚಿಟ್ಕೊಂಡು ಬಟ್ಟೆ ಹಾಕೋತೇವೆ. ಹೌದಲ್ವೋ? ಮರಳಿ ಪ್ರಯತ್ನ, ಮರಳಿ ಪ್ರಯತ್ನ. ನಿದ್ದೆ ಬರಲಿಲ್ಲ ಅಂದ್ರೂ ಹೊರಲಾಡಿ ಹೊರಲಾಡಿ ನಿದ್ದೆ ಬರ್ಸ್ಕೋತೇವೆ. ಹೌದಲ್ವೋ? ಹಾಗೆ ಪ್ರತಿನಿತ್ಯದ ಕೆಲಸಗಳ ಹಾಗೆ ನಮ್ಮ ಒಂದು ಗುರಿಯ ಕಡೆ ಹೆಜ್ಜೆ ಇಡಲೇಬೇಕು. ನೀವಲ್ಲದೆ ಇನ್ಯಾರೂ ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ, ನೀವೇ ಇಡಬೇಕು. ನೀವಲ್ಲದೆ ನಿಮ್ಮ ಗೆಲುವನ್ನು ನೀವು ಖುಷಿಯಿಂದ ಆಚರಿಸ್ಬೇಕಾದ್ರೆ ನಿಮ್ಮ ದುಃಖವನ್ನು ಕೂಡ ನೀವೇ ಖುಷಿಯಾಗಿ ಆಚರಿಸ್ಬೇಕು. ಅವತ್ತು ಕಾರಿತ್ತು, ಇಟ್ಸ್ ಓಕೆ. ಇವತ್ತಿಲ್ಲ, ಇಟ್ಸ್ ಓಕೆ. ನಾಳೆ ಬರುತ್ತೋ ಗೊತ್ತಿಲ್ಲ, ಇಟ್ಸ್ ಓಕೆ. ಡೂ ಇಟ್. ಡೂಯಿಂಗ್ ದ ಸೇಮ್ ಥಿಂಗ್ಸ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಅಂತಾರೆ. ಅಂದರೆ ಮಾಡತಕ್ಕಂಥದ್ದನ್ನೇ ಮತ್ತೆ ಮತ್ತೆ ಮಾಡ್ತಕ್ಕಂಥದ್ದು. ನಮ್ಮ ತಾಯಿ ನಮ್ಮನ್ನು ಯಾವಾಗಲೂ ಪ್ರೀತಿಸ್ತಿರ್ತಾರೆ. ಯಾವತ್ತಾದರೂ ಬದಲಾಗ್ತಾರ? ಪ್ರತಿನಿತ್ಯ ನಮ್ಗೆ ಅಡುಗೆ ಮಾಡಿರ್ತಾರೆ, ಬದಲಾಗ್ತಾರ? ಪ್ರತಿನಿತ್ಯ ನಮಗೆ ಬುತ್ತಿ ರೆಡಿ ಮಾಡ್ತಕ್ಕಂಥ ಸಂಗಾತಿ ನೋಡಿ, ಪ್ರತಿನಿತ್ಯ ಆ ಸೂರ್ಯ ನೋಡಿ, ಮರಳಿ ಮರಳಿ ಬರ್ತಾನೆ ಇರ್ತಾರೆ. ಸೊ ಮರಳಿ ಪ್ರಯತ್ನ ಮಾಡು, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಇರಲಿ, ಇನ್ನೂ ಹಲವಾರು ವಿಚಾರ ಇದೆ, ದಿನ ಭವಿಷ್ಯಕ್ಕೆ ಬಂದುಬಿಡೋಣ. ಇವತ್ತು ವಿಶೇಷ ಬಂದು ಸೋಮವಾರ, ಶುಕ್ಲ ಪಕ್ಷದ ತ್ರಯೋದಶಿ ಮುಗಿದಿದೆ, ಚತುರ್ದಶಿ ಆರಂಭ ಆಗಿರ್ತಕ್ಕಂಥದ್ದು. ಬಹು ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಬುಧನ ನಕ್ಷತ್ರ ಭಾವ ಯಾವ್ಯಾವ ರಾಶಿಗೆ ಯಾವ ರೀತಿ ಫಲವನ್ನು ಕೊಡುತ್ತೆ ಅನ್ನೋದನ್ನು ಮುಂದಿನ ಭಾಗಗಳಲ್ಲೂ ಹೇಳ್ತೇನೆ. ಹಾಗೆ ಇವತ್ತು ಸಂಸ್ಕಾರ ವಿಭಾಗದಲ್ಲಿ ಬಹು ವಿಶೇಷವಾದಂಥ ಒಂದು ವಿಚಾರ ಹೇಳ್ತೇನೆ. ಆ ಸಂಸ್ಕಾರದಲ್ಲೇ ಹೇಳಿದ್ನೋ ಇಲ್ಲ ಅದಕ್ಕೂ ಮೊದಲೇ ಹೇಳಿದ್ನೋ ನೋಡಿ, ಒಂದು ವಿಸ್ಮಯ. ಯಾರು ಏನು ಬೇಕಾದರೂ ಸಾಧಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಪೂಜೆ ಅದು. ವಿಶೇಷವಾದಂಥ ಒಂದು ಹೂವನ್ನು ದೇವರಿಗೆ ಅರ್ಪಿಸೋದ್ರಿಂದ ನೀವು ಜಯಶಾಲಿಯಾಗಬಹುದು. ಎಲ್ಲರೂ ಬಯಸೋದು ಜಯ. ಗುರುವಾಗಿ ನನ್ನ ಗುರುಗಳು ನನಗೆ ಸ್ವಲ್ಪ ಶಾರ್ಟ್ಕಟ್ ತೋರಿಸಿದ್ರು, ನಾನು ನಿಮಗೆ ಅದೇ ಶಾರ್ಟ್ಕಟ್ಟನ್ನು ತೋರಿಸ್ತೇನೆ, ಕಾದು ನೋಡಿ. ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಬಹಳ ಒಂದು ವಿಶೇಷ ಕಾದಿದೆ ಅಂತ ಹೇಳ್ತಾ ಇದ್ರಿ. ಖಂಡಿತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಜೊತೆಗೆ ಚಿಂತನ ಮಂಥನದಲ್ಲಿ ಬಹಳ ಸೊಗಸಾದ ಮಾಹಿತಿ ಹೇಳಿದ್ದೀರಾ. ಪರವಾಗಿಲ್ಲ ಬಿಡಿ ಅಂತ ಅನ್ಕೊಂಡ್ರೆ ಸಾಕು, ಜೀವನ ಬಹಳ ಸುಂದರವಾಗಿರುತ್ತೆ ಅಂತ ಹೇಳಿದ್ದೀರಾ. ವೀಕ್ಷಕರೇ, ಸಣ್ಣದೊಂದು ವಿರಾಮದ ನಂತರ ಮತ್ತೆ ಸಿಗೋಣ. ಓಂ ಬ್ರಹ್ಮಾನಂದ ಓಂಕಾರ